ಎದುರು ಅಳಿಯದೆ ಉಳಿದವನೊಬ್ಬ ಮಾರಿಯಾದನು. 200 ಎಕರೆ ಭೂಮಿ ಇದ್ರು ಲ್ಯಾಂಡ್ ಲಾರ್ಡ್, 2 ಅಂಗುಲ ಭೂಮಿ ಇದ್ರು ಲ್ಯಾಂಡ್ ಲಾರ್ಡೇ. ಕೂಲಿ ಮಾಡೋರು ಯಾವತ್ತೂ ಭೂಮಾಲೀಕರಾಗಬಾರ್ದು. ಈಗ ಬೇಕಿರೋದು ಸಂಧಾನ ಮಾರ್ಗ ಅಲ್ಲ, ಸಂವಿಧಾನ ಮಾರ್ಗ. ನೀವು ಬದಲಾಗಿ, ಇಲ್ದೇ ಇದ್ರೆ ಅವನ್ ಬಂದು ಬದಲಾಯಿಸ್ತಾನೆ. ಯಾವ ಹೆಂಗಸು ಹುಟ್ಟುತ್ತಾನೆ ಮುಂಡೇನೂ ಅಲ್ಲ, ಮುತ್ತೈದೇನೂ ಅಲ್ಲ. ಇಂತಹ ಪಂಚಿಂಗ್ ಡೈಲಾಗ್ಗಳು ಮೊನ್ನೆ ಬಿಡುಗಡೆಯಾಗಿರೋ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಪ್ರೇಕ್ಷಕರನ್ನ ಮುದುಗೊಳಿಸ್ತವೆ. ಈ ಸಿನಿಮಾ ಉತ್ತಮ ಚರ್ಚೆ ಹುಟ್ಟು ಹಾಕೋದ್ರಲ್ಲಿ ಸಹ ಇಂಥ ಗಟ್ಟಿಯಾದ ಸಂಭಾಷಣೆಗಳ ಪಾತ್ರ ಮುಖ್ಯ. ಲ್ಯಾಂಡ್ ಲಾರ್ಡ್ ಸಿನಿಮಾ ಪ್ರಾಯಶಃ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲಾಗಿ ನಿಲ್ಲಲಿದೆ. ಈ ಕಾರಣಕ್ಕೆ ಈ ಸಿನಿಮಾದ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿರುವ ಜಡೇಶ್ ಕೆ ಹಂಪಿ ಅವರನ್ನ ಅಭಿನಂದಿಸಬೇಕು. ಇಂತಹ ಸತ್ವಯುತ ಸಿನಿಮಾದಲ್ಲಿ ನಾಯಕ ನಟನಾಗಿ ಪಾತ್ರ ಮಾಡಲು ಮುಂದೆ ಬರುವ ಮೂಲಕ ತಾನೇ ಒಂದು ಗಟ್ಟಿಯಾದ ಸಂದೇಶ ನೀಡಿರುವ ನಟ ದುನಿಯಾ ವಿಜಯ್ ಅವರ ಧೈರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ಸೂಚಿಸಬೇಕು. ಯಾಕೆಂದ್ರೆ ಇಂತಹ ಕಥೆಗಳು ಮುಂದೆ ಬರುವಾಗ ಒಂದಲ್ಲ 100 ಸಲ ಯೋಚಿಸುವ ಪರಿಸ್ಥಿತಿ ಕನ್ನಡ ಚಿತ್ರರಂಗದಲ್ಲಿದೆ. ಲಾಭ ಹೋಗಲಿ, ಹಾಕಿದ ಬಂಡವಾಳವಾದರೂ ಬಂದರೆ ಸಾಕು ಅನ್ನೋ ಆತಂಕ ಸಿನಿಮಾ ಮಾಡಿದವರಲ್ಲಿ ಇರ್ತದೆ. ಈ ಪರಿಸ್ಥಿತಿ ನೆರೆಯ ತಮಿಳು, ಮಲಯಾಳಂ ಸಿನಿಮಾಗಳಿಗಿಲ್ಲ. ಅಲ್ಲಿ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆಗಳನ್ನ ಹೇಳುವ ಸಿನಿಮಾಗಳ ಒಂದು ಪರಂಪರೆಯೇ ಸೃಷ್ಟಿಯಾಗಿದೆ. ಆದರೆ ಕನ್ನಡದ ಮಟ್ಟಿಗೆ ಇಂತಹ ಪ್ರಯತ್ನಗಳು ಬಹಳ ಕಡಿಮೆ. ಇಂತಹ ಸಿನಿಮಾಗಳೇ ಬಂದಿಲ್ಲ ಎಂದಲ್ಲ, ಆದ್ರೆ ಅವುಗಳ ಗೆಲ್ಲುವ ಭರವಸೆ ಇರೋದಿಲ್ಲ. 2 ವರ್ಷಗಳ ಹಿಂದೆ ಇಂಥದೇ ಕತೆ ಕಟ್ಟಿಕೊಂಡು ಬಂದ ಪಾಲಾರ್ ಸಿನಿಮಾ ಆಗಲಿ, ಇತ್ತೀಚೆಗೆ ಬಂದ ಹೆಬ್ಬುಲಿ ಕಟ್ಟ ಆಗಲಿ ಕಮರ್ಷಿಯಲ್ ಸಕ್ಸಸ್ ಕಾಣಲಿಲ್ಲ. ಆದರೆ ದರ್ಶನ್ ಅಭಿನಯದ ಕಾಟೇರ ಮಾತ್ರ ಭಾರಿ ಹಿಟ್ ಆಯ್ತು. ತರುಣ್, ಸುಧೀರ್, ಜಡೇಶ್ ಕೆ ಹಂಪಿ, ಮಾಸ್ತಿ ಇವರ ತಂಡವೇ ಅದನ್ನು ಮಾಡಿತ್ತು. ಆ ಸಿನಿಮಾ ಮೂಲಕವೇ ಈ ತಂಡ ಒಂದು ಹೊಸ ಭರವಸೆ ಮೂಡಿಸಿತ್ತು. ಮುಖ್ಯವಾಗಿ ನಾಡಿನ ಸುಡು ವಾಸ್ತವಗಳ ಕಥೆಗಳನ್ನ ಹೇಳುವಾಗ ಪ್ರೇಕ್ಷಕರಿಗೆ ಇಷ್ಟವಾಗುವ ರೀತಿಯಲ್ಲಿ ಹೇಳುವ ಕಲೆ ಮುಖ್ಯ. ಈ ವಿಷಯದಲ್ಲಿ ಈ ತಂಡ ವಿನೂತನ ಪ್ರಯತ್ನಕ್ಕೆ ಮುಂದಾಗಿತ್ತು. ಇದೀಗ ಲ್ಯಾಂಡ್ ಲಾರ್ಡ್ ಸಿನಿಮಾದ ಮೂಲಕ ಆ ಪ್ರಯತ್ನದ 2ನೇ ಮಜಲನ್ನ ತಲುಪಿದೆ. ಸ್ವಾರ್ಥಿಗಳ ಮುಂದೆ ತಲೆ ತಗ್ಸೋದು ನನ್ನ ಒಂದು ಹನಿ ಬೆವರಾಗೂ ಇಲ್ಲ. ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ರಾಮದುರ್ಗದ ಕೊಡಲಿ ರಾಚೆ ಅನ್ನುವಂತ ತಳ ಸಮುದಾಯದ ವ್ಯಕ್ತಿ ಹುಲಿದುರ್ಗ ಅನ್ನುವಂತ ಊರಲ್ಲಿ ಸಾಮಾನ್ಯ ಕೂಲಿಕಾರನಾಗಿ ತನ್ನ ಹೆಂಡತಿ ನಿಂಗವ್ವ ಮತ್ತು ಪೊಲೀಸ್ ಆಗಿರುವ ಮಗಳು ಭಾಗ್ಯ ಜೊತೆ ವಾಸಿಸ್ತಾ ಇರ್ತಾನೆ. ಈ ರಾಚೆಯನ ಹಿನ್ನೆಲೆ ಆ ಊರಿನ ಜನರಿಗಿರಲಿ, ಭೂ ಮಾಲೀಕ ಸಣ್ಣ ಧನಿಗೂ ತಿಳಿದಿರೋದಿಲ್ಲ. ಆದರೆ ಆ ಊರಿನಲ್ಲಿ ಕೂಲಿ ಮಾಡುವ ಕೂಲಿಕಾರರಲ್ಲಿ ಕೆಲವರು ಯಥಾಸ್ಥಿತಿಯನ್ನ ಒಪ್ಪಿಕೊಳ್ಳದೆ ತಮ್ಮ ಮೇಲಿನ ದಬ್ಬಾಳಿಕೆಯನ್ನ ಪ್ರಶ್ನೆ ಮಾಡೋದು ಅಪರಾಧವಾಗಿರ್ತದೆ. ಇದರಲ್ಲಿ ದೇವಿ ಅನ್ನುವಂತ ಯುವಕ ಮುಂಚೂಣಿಯಲ್ಲಿರ್ತಾನೆ. ಮಾಡಿದ ಕೂಲ್ಕ್ಯಾ ಕಾಸು ಕಳ್ಕೊಡ್ಬೇಕು ಅಂತ ಕಾನೂನೇ ಬಂದದೆ. ಸಿನಿಮಾದ ಮೊದಲ ಭಾಗದಲ್ಲಿ ಊರಿನ ಸಾಮಾಜಿಕ ಸಂಬಂಧಗಳನ್ನ ನವಿರಾದ ರೀತಿಯಲ್ಲಿ ಸಿನಿಮಾ ಕಟ್ಟಿಕೊಡ್ತದೆ. ಅಲ್ಲಲ್ಲಿ ಭಾವುಕ ಸನ್ನಿವೇಶಗಳ ಮೂಲಕ ನೋಡುಗರನ್ನ ತಟ್ಟುತ್ತದೆ. ಆದರೆ ಸಿನಿಮಾದ ಸತ್ವ ಇರೋದು ಅದರ ದ್ವಿತೀಯಾರ್ಧದಲ್ಲಿ. ನಂತರದಲ್ಲಿ ಘಟಿಸೋ ಘಟನಾವಳಿಗಳ ಮೂಲಕ ಸಿನಿಮಾ ನೇರವಾದ ರಾಜಕೀಯ ಹೇಳಿಕೆಯಾಗಿ ನೋಡುಗರ ಮನಸ್ಸಿಗೆ ಹತ್ತಿರವಾಗ್ತದೆ. ಎಲ್ಲಾ ಸಿನಿಮಾಗಳಿಗೆ ಭಿನ್ನವಾಗಿ ನಿಲ್ಲುವುದು ಇದೇ ಕಾರಣಕ್ಕೆ. ಸ್ವಾತಂತ್ರ್ಯ ನಂತರದಲ್ಲಿ ಸಮಾನತೆಯ ತತ್ವದ ಸಂವಿಧಾನವೇನೋ ಜಾರಿಯಲ್ಲಿರ್ತದೆ, ಪ್ರಜಾಪ್ರಭುತ್ವವೂ ಇರ್ತದೆ. ಆದರೆ ಈ ದೇಶದ ಫ್ಯೂಡಲ್ ವರ್ಗದ ಮೇಲ್ಜಾತಿ, ಮೇಲ್ವರ್ಗದ ವಾರಸುದಾರರು ಈ ಎಲ್ಲವನ್ನ ತಮ್ಮ ತೆಕ್ಕೆಗೆ ಪಡೆದುಕೊಂಡು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳನ್ನ ಹತೋಟಿಗೆ ತರಲಿಕ್ಕೆ ಶತಾಯಗತಾಯ ಮಾಡಿದ ಪ್ರಯತ್ನಗಳು ಯಾವುದೋ ಅಡುಗುಲಜ್ಜಿ ಕಥೆಗಳಲ್ಲ, ಕಾಲ್ಪನಿಕ ಕಥೆಗಳಲ್ಲ. ಅದು ಕೋಲಾರ ಇರಲಿ, ಕಲ್ಯಾಣ ಕರ್ನಾಟಕ ಇರಲಿ, ಗೇಣಿ ಪದ್ಧತಿ ಇದ್ದ ಮಲೆನಾಡು, ಕರಾವಳಿ ಇರಲಿ, ಎಲ್ಲ ಕಡೆಗಳಲ್ಲೂ ಲ್ಯಾಂಡ್ ಲಾರ್ಡ್ ವರ್ಗ ನಡೆಸಿದ್ದು ಇದೇ ಹಕೀಕತ್. ನಾವೆಲ್ಲರೂ ಸಮಾನರು ಅಂತ ತೋರಿಸ್ಕೊಳಕ್ ಹೋಗೋ ಕೈ ಬೆರಳುಗಳೇ ಒಂದ್ ಸಮ ಇರಲ್ಲ. ಅಂತದ್ರಾಗ ನಿನ್ನ ಹೆಬ್ಬೆರಳು ನಮ್ ಸಮಕ್ ಬರಕ್ ನೋಡ್ತದೆ ಅಂದ್ರೆ ಆ ಹೆಬ್ಬೆರಳು ಈ ಎಳೆಯನ್ನೇ ಹಿಡಿದುಕೊಂಡು ಉಳ್ಳವರ ವರ್ಗದ ವಿರುದ್ಧ ಅನಿವಾರ್ಯ ಪ್ರತಿಹಿಂಸೆಗೆ ಇಳಿಯುವ ಕೊಡಲಿ ರಾಚಯ್ಯನನ್ನ ಮುಖಾಮುಖಿ ಮಾಡ್ತದೆ. ಅಷ್ಟೇ ಆಗಿದ್ದರೆ ಇದು ಮತ್ತೊಂದು ಅಸುರನ್ ಸಿನಿಮಾ ಆಗಿಬಿಡ್ತಿತ್ತು. ಇಲ್ಲಿ ಸಿನಿಮಾದ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇರೋದು ಕೊಡಲಿ ರಾಚಯ್ಯನ ಬದಲಾವಣೆಗಾಗಿ, ಅಕ್ಷರದ ಅರಿವಿನ ದಾರಿಯನ್ನ, ಸಂವಿಧಾನದ ದಾರಿಯನ್ನ ಬಲವಾಗಿ ಪ್ರತಿಪಾದಿಸೋದ್ರಲ್ಲಿ. ಲ್ಯಾಂಡ್ ಲಾರ್ಡ್ ಸಿನಿಮಾ ಭಿನ್ನವಾಗಿರೋದು ಈ ಕಾರಣ. 20 ವರ್ಷಗಳ ಬೆಂಕಿ ಆರಬೇಕು ಅಂದ್ರೆ ಕೋಡಿ ಅರಿಲೇಬೇಕು. ಸಿನಿಮಾ ಫ್ಯೂಡಲ್ ವರ್ಗಗಳ ಸೇವೆಗಾಗಿ ಜಾರಿಯಲ್ಲಿದ್ದ ದೇವದಾಸಿ ಬಸವಿ ಬಿಡುವ ಪದ್ಧತಿಯನ್ನ, ಜಾತಿ ಅಸ್ಪೃಶ್ಯತೆಗಳನ್ನ ಸಹ ಕಥೆಯಲ್ಲಿ ಪರಿಣಾಮಕಾರಿಯಾಗಿ ಜೋಡಿಸಿಕೊಂಡಿದೆ. ಸಿನಿಮಾದ ಮತ್ತೊಂದು ಶಕ್ತಿ ಇದರ ಸ್ತ್ರೀ ಪಾತ್ರಗಳು. ರಾಚಯ್ಯನ ಅವ್ವ ಉಮಾಶ್ರೀ, ನಿಂಗವಳಾಗಿ ರಚಿತಾರಾಮ್, ಬಸವಿಯಾಗಿ ಭಾವನಾರಾವ್, ಪೊಲೀಸ್ ಕಾನ್ಸ್ಟೇಬಲ್ ಭಾಗ್ಯ, ದೇವಿಯ ಅಮ್ಮನ ಅವತಾರದಲ್ಲಿ ವಾಣಿ ಸತೀಶ್. ಈ ಎಲ್ಲ ಪಾತ್ರಗಳು ಗಟ್ಟಿಯಾಗಿ ಮೂಡಿ ಬಂದಿವೆ. ಪ್ರತಿಯೊಬ್ಬರು ಪಾತ್ರಗಳೇ ಆಗಿ ನಟಿಸಿದ್ದಾರೆ. ರಚಿತಾರಾಮ್ ಅಭಿನಯವಂತೂ ಅದ್ಭುತ.
ಕೊಲ್ಲುಕ್ ನಿಂತ್ರೆ ನಾ ಕಾಯಕ್ ನಿಲ್ಲು. ಕೊಡಲಿ ರಾಚಯ್ಯನಾಗಿ ನಟ ವಿಜಯ್ ಕುಮಾರ್ ನಟನೆ ಬಗ್ಗೆ ಎರಡು ಮಾತಿಲ್ಲ. ವಿಜಯ್ ಕುಮಾರ್ ಬಿಟ್ಟರೆ ಮತ್ತೊಬ್ಬರನ್ನ ಕಲ್ಪಿಸಿಕೊಳ್ಳಲಾರದ ರೀತಿಯಲ್ಲಿ ಅವರು ತಮ್ಮ ನಟನೆಯ ಮೂಲಕ ಜೀವ ತುಂಬಿದ್ದಾರೆ. ಇದಕ್ಕೆ ಸರಿಸಮನಾಗಿ ಪೈಪೋಟಿ ನೀಡಿರುವುದು ರಾಜ್ವಿ ಶೆಟ್ಟಿ. ಒಂದು ಹಂತದಲ್ಲಿ ಇವರೇ ಇಡೀ ಸಿನಿಮಾವನ್ನು ವ್ಯಾಪಿಸಿಕೊಂಡಂತೆ ಭಾಸವಾಗುವಂತೆ ಅಭಿನಯಿಸಿದ್ದಾರೆ. ಶಿಶಿರ್ ಬೈಕಾಡಿ, ಶರತ್ ಲೋಹಿಶಾತ್ವ ಎಲ್ಲರೂ ಮನಸ್ಸಿನಲ್ಲಿ ಉಳಿಯುವಂತೆ ಅಭಿನಯಿಸಿದ್ದಾರೆ. ಕಾಪಾಡೋದ್ ಯಾವ್ರೆ ಆಯ್ದ ಇಟ್ಕೊಂಡ್ ನಿಂತವ್ನೆ, ಕಾದಾಡೋ ನಾವ್ ಇಟ್ಕೊಂಡಿಲ್ಲ ಅಂದ್ರೆ ಹೆಂಗ್ ಮಾಮ? ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನ ಕನ್ನಡಿಗರು ಗೆಲ್ಲಿಸಿದರೆ ಮಾತ್ರ ಇಂತಹ ಸಾಹಸಗಳಿಗೆ ಹಣ ಹೂಡುವವರು ಮನಸ್ಸು ಮಾಡಲು ಸಾಧ್ಯ. ತಲೆ ತಗ್ಸಕ್ಕ ತಲೆ ಬಾಗಕ್ಕ ವ್ಯತ್ಯಾಸ